ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ ಹಾಗೂ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನದ ಬಳಕೆ ಕುರಿತು. ನಮ್ಮ ಕರ್ನಾಟಕ ಸರ್ಕಾರದ ಈ ಲಾಂಛನ ಇದೆ ಸ್ನೇಹಿತರೆ, ಅಂದರೆ ಸಿಂಬಾಲ್ ಯಾವ ರೀತಿ ಬಳಕೆ ಮಾಡಬೇಕು, ಏನಿದೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಈ ಒಂದು ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಅರಿತುಕೊಳ್ಳೋಣ ಸ್ನೇಹಿತರೆ. ಹಾಗಾದರೆ ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಗೆಳೆಯರೆ. ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನಕ್ಕೆ ಜನತೆಯಲ್ಲಿ ಅಪಾರವಾದ ಗೌರವ ಹಾಗೂ ವಿಶ್ವಾಸವಿದ್ದು, ಇದರ ದುರ್ಬಳಕೆ ಅಥವಾ ಅಸಮರ್ಪಕ ಬಳಕೆ ಮಾಡುವುದನ್ನು ತಡೆಯುವ ಸಂಬಂಧ ಸರ್ಕಾರವು ಸುತ್ತೋಲೆ ಸಂಖ್ಯೆ CASUE 165/2024 ದಿನಾಂಕ 4/11/2024 ಅನ್ನು ಹೊರಡಿಸಿದೆ. ಈ ಒಂದು ಸರ್ಕಾರದ ಲಾಂಛನದ ದುರ್ಬಳಕೆ ಆಗದಂತೆ ನೋಡಿಕೊಳ್ಳುವುದಕ್ಕೋಸ್ಕರ ಒಂದು ಸರ್ಕಾರದ ಒಂದು ಸುತ್ತೋಲೆಯನ್ನು ದಿನಾಂಕ 4/11/2024 ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಏನಿದೆ ಸುತ್ತೋಲೆ, ಅದರ ಮಹತ್ವವನ್ನು ಈ ಒಂದು ವಿಡಿಯೋದಲ್ಲಿ ಅರಿಯೋಣ ಸ್ನೇಹಿತರೆ. ಸದರಿ ಸುತ್ತೋಲೆಯಲ್ಲಿ ತಿಳಿಸಿದಂತೆ, ನಮ್ಮ ರಾಜ್ಯದ ಲಾಂಛನವು ಸಹ ದ ಎಂಬ್ಲಮ್ ಆ್ಯಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ದ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 1950 ಅನುಸೂಚಿಯ ಕ್ರಮಸಂಖ್ಯೆ 4ರಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಅಂತಂದರೆ ಲಾಂಛನ ಸಹ ದ ಎಂಬ್ಲಮ್ ಆ್ಯಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 1950, ಅಂದರೆ ಈ ಅಕಾರ್ಡಿಂಗ್ ಟು 1950 ಆ್ಯಕ್ಟ್ ಪ್ರಕಾರ ನಾವು ಇಂಪ್ರಾಪರ್ ಯೂಸ್ ಮಾಡುವಂತಿಲ್ಲ. ಅದರ ವಿವರ ನೋಡೋಣ ಸ್ನೇಹಿತರೆ. ಈ ಕಾಯ್ದೆ ಎಲ್ಲ ಉಪಬಂಧಗಳು ಹಾಗೂ ದ ಎಂಬ್ಲಮ್ ಆ್ಯಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ರೂಲ್ಸ್ 1982 ರಾಜ್ಯ ಲಾಂಛನಕ್ಕೂ ಅನ್ವಯವಾಗುತ್ತದೆ. ರಾಜ್ಯ ಲಾಂಛನದಲ್ಲಿ ಭಾರತ ರಾಷ್ಟ್ರ ಲಾಂಛನವನ್ನು ಅಳವಡಿಸಿಕೊಂಡಿರುವುದರಿಂದ ದ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಪ್ರೊಹಿಬಿಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 2005 ಹಾಗೂ ದ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯನ್ ರೆಗ್ಯುಲೇಷನ್ ಆಫ್ ಯೂಸ್ ರೂಲ್ಸ್ 2007 ಸಹ ಅನ್ವಯವಾಗುತ್ತದೆ. ರಾಜ್ಯ ಲಾಂಛನವನ್ನು ಯಾವ ಸಂದರ್ಭಗಳಲ್ಲಿ ಬಳಸಲು ಅವಕಾಶ ಇದೆಯೆಂದು ಹಾಗೂ ಯಾವ ವಿಧವಾದ ಬಳಕೆಯನ್ನು ನಿರ್ಬಂಧಿಸಲಾಗಿದೆ ಎಂಬುದನ್ನು ಮೇಲಿನ ಕಾಯ್ದೆಗಳಲ್ಲಿ ಹಾಗೂ ನಿಯಮಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಂತಂದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಷ್ಟ್ರದ ಲಾಂಛನವನ್ನು ಈ ಒಂದು ರಾಜ್ಯದ ಲಾಂಛನದಲ್ಲಿ ಅಳವಡಿಸುವುದರಿಂದ 2005 ದಿ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಪ್ರೊಹಿಬಿಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್ 2005 ಹಾಗೂ ದ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ರೆಗ್ಯುಲೇಷನ್ ಆಫ್ ಯೂಸ್ ರೂಲ್ಸ್ 2007 ಸಹ ಈ ಒಂದು ಲಾಂಛನಕ್ಕೆ ಅನ್ವಯವಾಗುತ್ತದೆ ಸ್ನೇಹಿತರೆ. ರಾಜ್ಯ ಲಾಂಛನವನ್ನು ಯಾವ ಸಂದರ್ಭಗಳಲ್ಲಿ ಬಳಸಲು ಅವಕಾಶ ಇದೆಯೆಂದು ಹಾಗೂ ಯಾವ ವಿಧವಾದ ಬಳಕೆಯನ್ನು ನಿರ್ಬಂಧಿಸಲಾಗಿದೆ ಎಂಬುದನ್ನು ಮೇಲಿನ ಕಾಯ್ದೆಗಳಲ್ಲಿ ಹಾಗೂ ನಿಯಮಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ರಾಜ್ಯ ಲಾಂಛನವನ್ನು ಖಾಸಗಿ ಕಾರ್ಯಕ್ರಮಗಳಲ್ಲಿ ಬಳಸಿ ಸರ್ಕಾರದ ಕಾರ್ಯಕ್ರಮವೆಂಬಂತೆ ಬಿಂಬಿಸುವುದು. ನಿಯಮಗಳನುಸಾರ ರಾಜ್ಯ ಲಾಂಛನವನ್ನು ಬಳಸಲು ಅಧಿಕಾರವಿಲ್ಲದ ವ್ಯಕ್ತಿಗಳು, ಸಂಸ್ಥೆಗಳು ತಮ್ಮ ಪ್ರಕಟಣೆಗಳು, ಬ್ಯಾನರ್ಗಳು, ಚಿತ್ರಗಳು, ಜಾಹೀರಾತು, ಲೇಖನ ಸಾಮಗ್ರಿಗಳಲ್ಲಿ ಬಳಸುವುದು ಇತ್ಯಾದಿ ಅಸಮರ್ಪಕ ರೀತಿಯಲ್ಲಿ ಉಪಯೋಗಿಸಲು ಅವಕಾಶ ಇರುವುದಿಲ್ಲ. ಯಾವುದೇ ಕಾರಣಕ್ಕೂ ಅನಧಿಕೃತವಾದಂತಹ ಲಾಂಛನವನ್ನು ಪ್ರಿಂಟ್ ಮಾಡುವುದು, ಅವರವರ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅಥವಾ ಯಾವುದೇ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಒಂದು ರಾಜ್ಯದ ಲಾಂಛನವನ್ನು ಪ್ರಿಂಟ್ ಮಾಡುವಂಥ, ಮುದ್ರಣ ಮಾಡುವಂಥ ಯಾವುದೇ ರೀತಿಯ ಅವಕಾಶವನ್ನು ಇದರಲ್ಲಿ ಇಲ್ಲ ಸ್ನೇಹಿತರೆ. ಖಾಸಗಿ ಕಾರ್ಯಕ್ರಮ ಆಗಲಿ ಅಥವಾ ಸರ್ಕಾರದ ಕಾರ್ಯಕ್ರಮವೆಂಬಂತೆ ಬಿಂಬಿಸುವುದು, ಇದು ಖಾಸಗಿ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮವೆಂದು ಬಿಂಬಿಸಿ ರಾಜ್ಯದ ಲಾಂಛನವನ್ನು ಬಳಸುವಂತಿಲ್ಲ. ನಿಯಮಗಳ ಅನುಸಾರ ರಾಜ್ಯ ಲಾಂಛನವನ್ನು ಬಳಸಲು ಅಧಿಕಾರವಿಲ್ಲದ ವ್ಯಕ್ತಿಗಳು, ಯಾರೇ ಒಬ್ಬ ವ್ಯಕ್ತಿಯಾಗಲಿ ನಮ್ಮ ರಾಜ್ಯದ ಲಾಂಛನವನ್ನು ಬಳಸಿದರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಅಥವಾ ಯಾವುದೇ ರೀತಿಯ ಸಂಸ್ಥೆಗಳು ತಮ್ಮ
ಪ್ರಕಟಣೆಗಳು, ಬ್ಯಾನರ್ಗಳು, ಪತ್ರಗಳು, ಜಾಹೀರಾತು, ಲೇಖನ ಸಾಮಗ್ರಿಗಳಲ್ಲಿ ಬಳಸುವುದು ಇತ್ಯಾದಿ ಅಸಮರ್ಪಕ ರೀತಿಯಲ್ಲಿ ಉಪಯೋಗಿಸಲು ಅವಕಾಶ ಇರುವುದಿಲ್ಲ. ನಿಯಮ 11 Cases and conditions restricting the use of emblem. No person shall use or continue to use the emblem or any colorable imitation thereof for the purpose of any trade, business, calling or professions, or in the title of any patent or in any trademark or design, provided that a person or group of persons, association, body, corporate may use the emblem in connection with an event organized by it or publication brought out jointly with a ministry or a department of central or state government with the prior approval of the central government. ಮೇಲ್ಕಂಡ ಕಾಯ್ದೆಗಳು ಹಾಗೂ ನಿಯಮಗಳಲ್ಲಿ ಬಂಧಿಸಿರುವ ರೀತಿಯನ್ನು ಹೊರತುಪಡಿಸಿ ರಾಜ ಲಾಂಛನದ ದುರ್ಬಳಕೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಸ್ನೇಹಿತರೆ. ಅಂತಂದರೆ ಯಾವುದೇ ಕಾರಣಕ್ಕೂ ಈ ಒಂದು ರಾಜ್ಯದ ಲಾಂಛನ ಆಗಲಿ ರಾಷ್ಟ್ರೀಯ ಲಾಂಛನವನ್ನು ಬಳಕೆ ಮಾಡಬಾರದು ಎನ್ನುವಂಥ ಒಂದು ಸವಿಸ್ತಾರವಾದಂಥ ಡೀಟೇಲ್ಸನ್ನು ಇದರಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. The State Emblem of India Prohibition of Improper Use Act 2005 is an act of Parliament that regulates the improper or commercial use of emblem of India. The act applies to the whole of India and to Indian citizens outside of India. The act prohibits the improper use of state emblem of India for professional and commercial purposes. It also covers penalties for violating the act, including Section 3 imprisonment for up to 2 years, a fine of up to 5,000 rupees or both. ಅಂತಂದರೆ ಯಾರು ಅನಧಿಕೃತವಾಗಿ ನಮ್ಮ ರಾಜ್ಯದ ರಾಷ್ಟ್ರೀಯ ಲಾಂಛನವನ್ನು ಯೂಸ್ ಮಾಡಿದರೆ, ಪ್ರಿಂಟ್ ಮಾಡಿದರೆ, ತಮ್ಮ ಬ್ಯಾನರ್ಗಳಲ್ಲಿ ಆಗಲಿ ಆಹ್ವಾನ ಪತ್ರಿಕೆ ಆಗಲಿ ಅಪ್ರೂವಲ್ ಇಲ್ಲದೇ ಯೂಸ್ ಮಾಡಿದರೆ ಅಂಥವರಿಗೆ 2 ವರ್ಷದ ಜೈಲುವಾಸ ಅಥವಾ 5,000 rupees ಫೈನನ್ನು ಹೇರಿಸಲಾಗುವುದು ಅಥವಾ ಬೋತ್ ಅನ್ನು ಕೊಡಬೇಕಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೆಕ್ಷನ್ 3ರಲ್ಲಿ. ಹಾಗಾದರೆ ಸೆಕ್ಷನ್ 4 ಇಂಪ್ರಿಸನ್ಮೆಂಟ್ ಫಾರ್ ಎ least 6 months up to 2 years and fine up to 5,000 rupees for any wrongful gains. ಸೆಕ್ಷನ್ 4ರ ಪ್ರಕಾರ ಲೀಸ್ಟ್ 6 ಮಂತ್ ಜೈಲುವಾಸ ಮತ್ತು ಮ್ಯಾಕ್ಸಿಮಮ್ 2 years ಆ್ಯಂಡ್ ಫೈನ್ ಅಪ್ ಟು 5,000 rupees ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. The Act also states that anyone who misuses the national emblem to represent themselves as a government official may be punished with imprisonment of not more than 2 years and fine 5,000 rupees. ಯಾರಾದರೂ ನಾನು ಗೌರ್ಮೆಂಟ್ ಆಫೀಷಿಯಲ್ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ರಾಷ್ಟ್ರೀಯ ಲಾಂಛನವನ್ನು ಬಳಸಿದರೆ ಅಂಥವರಿಗೆ 2 years ಜೈಲುವಾಸ ಅಥವಾ 5,000 rupees ಫೈನನ್ನು ಹೇರಲಾಗುವುದು ಅಥವಾ ಎರಡನ್ನೂ ಹೇರಲಾಗುವುದು. ಆದ್ದರಿಂದ ರಾಜ್ಯ ಲಾಂಛನದ ಸಮರ್ಪಕ ಬಳಕೆ ಕುರಿತಾಗಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ದ ಎಂಬ್ಲಮ್ ಆ್ಯಂಡ್ ನೇಮ್ಸ್ Prevention of Improper Use Act 1950, the State Emblem of India Prohibition of Improper Use Act 2005 ಹಾಗೂ ಇವುಗಳಲ್ಲಿ ರಚಿಸಲಾದ ನಿಯಮಗಳಲ್ಲಿ ತಿಳಿಸಿರುವಂತೆ ರಾಜ್ಯ ಲಾಂಛನ ದುರ್ಬಳಕೆಯಾಗದಂತೆ ಕ್ರಮ ವಹಿಸುವಂತೆ ಸದರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಸೊ ಯಾರೇ ಆಗಲಿ ಒಂದು ರಾಜ್ಯದ ಲಾಂಛನವನ್ನು ಬಳಕೆ ಮಾಡುವಂತಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಆರ್ ರೆಗ್ಯುಲೇಟೆಡ್ ಅಥಾರಿಟಿ ಅಪ್ರೂವಲ್ ತೊಗೊಂಡು ಯೂಸ್ ಮಾಡಬಹುದು ಅಥವಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಆಗಲಿ ಸ್ಟೇಟ್ ಗೌರ್ಮೆಂಟ್ ಕಾರ್ಯಕ್ರಮ ಆಗಲಿ ಪ್ರಿಯರ್ ಅಪ್ರೂವಲಿಂದ ಮಾತ್ರ ಯೂಸ್ ಮಾಡಲಾಗುವುದು. ಬಟ್ ಯಾವುದೇ ಪ್ರೈವೇಟ್ ಕಾರ್ಯಕ್ರಮಕ್ಕೆ ರಾಜ್ಯದ ಲಾಂಛನ ಆಗಲಿ ಅಥವಾ ರಾಷ್ಟ್ರೀಯ ಲಾಂಛನವನ್ನು ಯೂಸ್ ಮಾಡಕೂಡದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.